ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಹಲವಾರು ಸುಪ್ರೀಂ ಕೋರ್ಟಿನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳ ವಿಡಿಯೋನ ಮಾಡಿದ್ದೀನಿ. ಮತ್ತೆ ನಿನ್ನೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ. ಅದುವೇ ವಿಧವೆ ಸೊಸೆಗೆ ಮಾವನ ಆಸ್ತಿಯಲ್ಲಿ ಜೀವನಾಂಶ ಪಡೆಯಲು ಅರ್ಹಳಾಗಿರ್ತಾಳ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತು. ನಾರ್ಮಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಗಂಡ ಇದವನ ಆಸ್ತಿ ಅವನ ಹೆಂಡತಿಗೆ ಹೋಗಬೇಕು ಅಂತ ಇದೇನು ರೂಲ್ಸ್ ಇದೆಯೋ, ಕಾನೂನಿದೆಯೋ, ಹಾಗೇನೆ ಇನ್ ಕೇಸ್ ಒಂದು ತುಂಬು ಕುಟುಂಬದಲ್ಲಿ ಡಿವೈಡ್ ಆಗದೆ ಇರುವಂಥ ಕುಟುಂಬದಲ್ಲಿ ಯಾವಾಗ ಮಾವನ ಹೆಸರಿನ ಮೇಲೇನೆ ಆಸ್ತಿ ಇರುತ್ತೆ ಅಂತ ಒಂದು ಸಂದರ್ಭದೊಳಗೆ ಗಂಡನಿಗೆ ಆಸ್ತಿಯನ್ನು ಬಿಟ್ಟುಕೊಟ್ಟಿರೋದಿಲ್ಲ. ಆ ಸಂದರ್ಭದೊಳಗೆ ಗಂಡ ತೀರ್ ಹೋದಾಗ ಸೊ ಮಾವನ ಹೆಸರ ಮೇಲಿರುವಂಥ ಆಸ್ತಿ ವಿಧವೆ ಸೊಸೆಗೆ ಅದರೊಳಗೆ ಅವಳು ಮೇಂಟೆನೆನ್ಸ್ನ ಪಡೀಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಇದು ಬಹಳಷ್ಟು ಜನರಿಗೆ ತಿಳಿದಿರೋದಿಲ್ಲ. ನೀವು ತಿಳ್ಕೊಳ್ರಿ, ಆಮೇಲೆ ಯಾರ್ಯಾರೆಲ್ಲ ಮಹಿಳೆಯರಿದ್ದಾರೆ ಅವರಿಗೆಲ್ಲರಿಗೂ ಕಳಿಸ್ರಿ. ಓಕೆ, ಇದು ನಿಮ್ಮ ಹಕ್ಕುಗಳ ಬಗ್ಗೆ ನೀವು ತಿಳಿದುಕೊಳ್ಳಿಕ್ಕೆ ಇರುವಂಥ ಒಂದು ಅವಕಾಶ. ನೀವು ಅದೇ ಥರನೇ ನೋಡಿ ಈ ಒಂದು ಕೇಸನ್ನು ನೀವು ನೋಡಬೇಕು. ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ 1956 ಅಲ್ಲಿ ಒಂದು ಕಾಯ್ದೆಯನ್ನು ಮಾಡಲಾಗಿದೆ ಭಾರತದಲ್ಲಿ. ಸೊ ಅದರ ಅಡಿಯಲ್ಲಿ ವಿಧವೆ ಸೊಸೆಗೆ ಮಾವನ ಆಸ್ತಿಯಲ್ಲಿ ಹಕ್ಕಿದೆ ಅಂತ ಕೋರ್ಟ್ ಹೇಳಿದೆ. ನಿಮಗೆ ಪೂರ್ತಿಯಾಗಿ ಈ ಒಂದು ಪ್ರಕರಣವನ್ನು ಹಂತ ಹಂತವಾಗಿ ನಾನು ವಿವರಣೆಯನ್ನು ನೀಡ್ತೀನಿ ಗೈಸ್. ಆ್ಯಂಡ್ ಈವನ್ ಸುಪ್ರೀಂ ಕೋರ್ಟ್ ಇದನ್ನು ಹೇಳಬೇಕಾದ್ರೆ ಮನುಸ್ಮೃತಿಯನ್ನು ಉಲ್ಲೇಖ ಮಾಡಿದೆ. ಮನುಸ್ಮೃತಿಯ ಸಮಯದಿಂದನೂ ಕೂಡ ಈ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಡೆಫಿನೆಟ್ಲಿ ಕಾನೂನು ಇದೆ ಅಂತ ಕೂಡ ಇದು ಹೇಳಿದ್ದನ್ನು ನಾವು ಕಾಣ್ತೀವಿ. ಪತಿ ಮಾವನ ಜೀವಿತಾವಧಿಯಲ್ಲಿ ಅಂದರೆ ತಂದೆಗಿಂತನೂ ಮುಂಚೆನೆ ಮಗನೇ ತೀರ್ ಹೋದಾಗ ಮೃತಪಟ್ಟಿದ್ದಾದರೆ ಅಥವಾ ನಂತರ ಮೃತಪಟ್ಟಿದ್ದಾದರೂ ನೋಡಿ, ಅವರು ಒಬ್ಬ ತಂದೆಗಿಂತನೂ ಮುಂಚಿತವಾಗಿಯೇ ಅವ್ರ ಮಗ ಮೃತಪಟ್ಟಿರಲಿ ಅಥವಾ ತಂದೆ ನಂತರ ಮೃತಪಟ್ಟಿರಲಿ, ಸೊ ಏನೇ ಆದರೂ ಕೂಡ ವಿಡೋ ಅಂದರೆ ವಿಧವೆ ಇರುವಂಥ ಸೊಸೆಗೆ ಮಾವನ ಆಸ್ತಿಯಲ್ಲಿ ಹಕ್ಕಿದೆ ಅಂತ ಈಗ ಕೋರ್ಟ್ ಸ್ಪಷ್ಟಪಡಿಸಿದೆ. ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಲ್ ಮತ್ತು SVN ಭಟ್ಟಿ ಅವರ ಪೀಠದ ಮುಂದೆ ಈ ಪ್ರಕರಣ ಹೋಗಿರುತ್ತದೆ. ಸೊ ಇವರು ಈ ಒಂದು ಹಕ್ಕನ್ನು ನೀಡುವುದರ ಮೂಲಕ ಈವನ್ ಮನುಸ್ಮೃತಿಯನ್ನು ಕೂಡ ಮೆನ್ಷನ್ ಮಾಡಿದ್ದನ್ನು ಕಾಣ್ತೀವಿ. ಬಿಫೋರ್ ಬ್ಯಾಕ್ಗ್ರೌಂಡನ್ನು ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, FDA, SDA, PDO ಆ್ಯಂಡ್ KAS, IAS, ಈವನ್ PSI, ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಧಾರವಾಡದ ಸಪ್ತಾಪುರ್ನಲ್ಲಿ ಕನಮಡಿ IAS ಆ್ಯಂಡ್ KAS ಇನ್ಸ್ಟಿಟ್ಯೂಟ್ ನಿಮಗೆ ಗೈಡ್ ಮಾಡಲಿಕ್ಕೆ ರೆಡಿ ಇದೆ ಗೈಸ್. ಆ್ಯಂಡ್ ಪರ್ಟಿಕ್ಯುಲರ್ಲಿ 18th ಜನವರಿ PSI ಮತ್ತು ESI ಪರೀಕ್ಷೆಗಳಿಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಾ, ನಿಮಗೆ ಪತ್ರಿಕೆ ಒಂದರ ಉಚಿತ ಮಾದರಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಆ್ಯಂಡ್ ಇದರ ಲಾಭವನ್ನು ಪಡಿಬಹುದು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ, ಇಲ್ಲಿ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಇದರ ವಿಳಾಸ ಬಂದ್ಬಿಟ್ಟು ಸಪ್ತಾಬಾರು ಪಾವಿ ಪಕ್ಕದೊಳಗೆ ಮಯೂರ್ ಬೇಕ್ರಿ ಮೇಲ್ಗಡೆನೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ. ಈ ಒಂದು ಪ್ರಕರಣದ ಹೆಸರು ಏನಿದೆ ಅಂದರೆ ಕಾಂಚನಾ ರೈ ವರ್ಸಸ್ ಗೀತಾ ಶರ್ಮಾ. ಓಕೆ, ಈ ಒಂದು ಪ್ರಕರಣದಲ್ಲಿ ಹಿಂದೂ ಡಾಟರ್ ಇನ್ ಲಾ ಮೇಂಟೆನೆನ್ಸ್ ಕೇಸ್ ಅಂತಾನೆ ಇಲ್ಲಿ ಕೇಸನ್ನು ಮೆನ್ಷನ್ ಮಾಡಲಾಗಿದೆ. ಪ್ರಕರಣದ ಹಿನ್ನೆಲೆ ಏನು ಅಂದರೆ ಉತ್ತರ ಪ್ರದೇಶದಲ್ಲಿ ಆದಂಥ ಈ ಪ್ರಕರಣ. ಡಾಕ್ಟರ್ ಪ್ರಸಾದ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಓಕೆ, ಸೊ ಇವರಿಗೆ 3 ಜನ ಮಕ್ಕಳಿದ್ದಾರೆ, 3 ಜನ ಪುತ್ರರಿದ್ದಾರೆ. ಸೊ ಅವರ ಮೊದಲ ಪುತ್ರನ ಹೆಸರು ರಂಜಿತ್ ಶರ್ಮಾ, ಎರಡನೇ ಪುತ್ರನ ಹೆಸರು ದೇವೇಂದ್ರ ರಾಯ್, ಮೂರನೇ ಪುತ್ರ ಹೆಸರು ರಾಜೀವ್ ಶರ್ಮಾ. ಈ ಥರ ಇದೊಂದು ತುಂಬ ಕುಟುಂಬ ಆಗಿರ್ತದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ರಂಜಿತ್ ಶರ್ಮಾ ಮೊದಲ ಮಗನ ನಿಧನ ಆಗ್ತದೆ. ಅವರ ಪತ್ನಿ, ಅವರ ಹೆಸರೇ ಗೀತಾ ಶರ್ಮಾ. ಓಕೆ, ಸೊ ಇವರು ವಿಧವೆ ಆಗ್ತಾರೆ. ಗೀತಾ ಶರ್ಮಾ ಓಕೆ, ಇವರು ಪತಿ ಈ ಒಂದು ನಿಧನರಾದಾಗ ಇವರಿಗೆ ಜೀವನಾಂಶವನ್ನು ಕೊಡುವಂಥ ಒಂದು ಪ್ರಸಂಗ ಬರುತ್ತದೆ. ನಂತರ ಮೊದಲು ಮಗ ನಿಧನ ಆಗ್ತಾರೆ. ಅದು ಆದ ನಂತರ ಡಾಕ್ಟರ್ ಪ್ರಸಾದ್ ಕೂಡ ಅಂದರೆ ಅವರ ತಂದೆ ಕೂಡ ನಿಧನರಾಗ್ತಾರೆ. ಓಕೆ, ಸೊ ಈಗ ದೇವೇಂದ್ರ ರೈ ಅವರ ಹೆಂಡತಿ
ಕೇಳ್ತಾರೆ, ಸೊ ನಮ್ಮ ಮಾವ ಸಾಯೋಕ್ಕಿಂತ ಮುಂಚೆನೆ ಅವರ ಮಗ ಸತ್ತೋಗಿದ್ದು, ಅಂತ ಒಂದು ಸಂದರ್ಭದೊಳಗೆ ನಾವು ಯಾಕೋ ಆಸ್ತಿ ಪಾಲನ್ನ ಗೀತಾ ಶರ್ಮಾಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಕೋರ್ಟ್ನ ಅಬ್ಸರ್ವೇಷನ್ ಪ್ರಕಾರ ಗೀತಾ ಶರ್ಮಾ ಆರ್ಥಿಕವಾಗಿ ಅವಲಂಬಿತರಾಗಿದ್ದಾರೆ, ಅವರು ದುಡಿತಾ ಇಲ್ಲ, ಸೊ ಅವ್ರಿಗೆ ಮೇಂಟೆನೆನ್ಸ್ನ ಅವಶ್ಯಕತೆ ಇದೆ ಅಂತಾನು ಕೂಡ ಹೇಳಿದೆ. ಆ್ಯಂಡ್ ಇದರ ಮೂಲಕ ಮೇಂಟೆನೆನ್ಸ್ಗಾಗಿ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಕಾನೂನಿನ ಪ್ರಶ್ನೆ, ಕೋರ್ ಲೀಗಲ್ ಕ್ವಶನ್ ಏನು ಅಂದರೆ, ಮಾವನ ಸಾವಿನ ನಂತರ ಅವನ ಪುತ್ರನ ವಿಧವೆಯಾಗಿರುವ ಹೆಣ್ಣು ಮಗಳು ಡಾಟರ್ ಇನ್ ಲಾ ಆಸ್ತಿ ಕೇಳಬಹುದೇ, ಅಥವಾ ಮಾವನಿಗೆ ಜೀವಂತವಿರುವಾಗಲೇ ಪುತ್ರನ ಮರಣ ಆಗಿರಬೇಕೆ, ಅಥವಾ ಅವರ ತಂದೆ ಸತ್ ಮೇಲೆ ಅವರು ಸತ್ ಹೋಗಿದ್ರೆ ಕೊಡಬೇಕಾ ಅಂತ ಪ್ರಶ್ನೆ ಬರುತ್ತೆ. ಸೊ ಇದರಲ್ಲಿ ಸಂಬಂಧಿಸಿದ ಕಾನೂನಿನ ವಿಧಿಗಳನ್ನು ನಾವು ನೋಡೋದಾದ್ರೆ, ದೋಸ್ ಹೂ ಆರ್ ಸ್ಟಡಿಂಗ್ ಲಾ ಯಾರ್ಯಾರು ಓದ್ತಿದ್ದೀರಿ ನಿಮಗೆ ಉಪಯೋಗ ಆಗುತ್ತೆ ಗೈಸ್. ಇದು ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956, ವೆರಿ ವೆರಿ ಇಂಪಾರ್ಟೆಂಟ್. 1956ರಲ್ಲಿ ಈ ಕಾಯ್ದೆಯನ್ನು ತರಲಾಗಿದೆ. ಅದರ ಸೆಕ್ಷನ್ 21, ಅದರೊಳಗೆ ಸೆಕ್ಷನ್ 21 ಬರುತ್ತೆ. ಡಿಪೆಂಡೆಂಟ್ ಅಂದರೆ ಯಾರನ್ನ ಡಿಪೆಂಡೆಂಟ್ ಅಂತ ಕರಿತೀರಿ, ಯಾರಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ. ಈ ವಿಧಿಯ ಪ್ರಕಾರ ಪುತ್ರನ ವಿಧವೆ, ವಿಡೋ ಪರ್ಸನ್ ಮೀನ್ಸ್ ಆ ಒಂದು ಮಗನ ಹೆಂಡತಿ, ಓಕೆ, ವಿಡೋ ಆದಾಗ ಕೂಡ ಅವಲಂಬಿತ ವ್ಯಕ್ತಿಯೇ ಆಗಿರ್ತಾರೆ. ಈ ಒಂದು ಸೆಕ್ಷನ್ 21 ಅಡಿಯಲ್ಲಿ ನೀವು ಕೊಡಲೇಬೇಕು. ನಂತರ ಸೆಕ್ಷನ್ 22 ಹೇಳುತ್ತೆ ಮೇಂಟೆನೆನ್ಸ್ ಫ್ರಮ್ ಎಸ್ಟೇಟ್, ಅವಲಂಬಿತ ವ್ಯಕ್ತಿಗೆ ಮೃತ ವ್ಯಕ್ತಿಯ ಆಸ್ತಿಯಿಂದ ಒಂದು ಘೋಷಣೆಯನ್ನ ಪಡೆಯುವ ಹಕ್ಕಿದೆ. ಓಕೆ, ಸೆಕ್ಷನ್ 22 and 21 ಆಫ್ ದಿಸ್ ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಡಿಯಲ್ಲಿ ಇವರಿಗೆ ಆಸ್ತಿನ ಕೊಡಲೇಬೇಕು ಅಂತ ಕೋರ್ಟ್ ಹೇಳಿದೆ ಗೈಸ್. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, ಮೊದಲು ಇದು ಫ್ಯಾಮಿಲಿ ಕೋರ್ಟಿಗೆ ಹೋಗಿತ್ತು. ಅವಾಗ ಗೀತಾ ಶರ್ಮಾಗೆ ಯಾವುದೇ ರೀತಿಯಾದಂಥ ಜೀವನಾಂಶ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು. ಓಕೆ, ಸೊ ಗೀತಾ ಶರ್ಮಾ ಡಿಪೆಂಡೆಂಟ್ ಅಲ್ಲ ಅಂತ ಕೂಡ ಈ ಫ್ಯಾಮಿಲಿ ಕೋರ್ಟ್ ಹೇಳಿತ್ತು. ಆದರೆ ಗೀತಾ ಶರ್ಮಾ ಯಾವಾಗ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟಲ್ಲಿ ಗೀತಾ ಶರ್ಮಾ ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸ್ತಾರೆ. ಹೈಕೋರ್ಟ್ ಹೇಳಿದ್ದೇನು ಅಂದರೆ, ಪುತ್ರ ಯಾವ ಸಮಯದಲ್ಲಿ ಮೃತಪಟ್ಟರೆ ಏನು, ಸೊ ಅವರು ಡಿಪೆಂಡೆಂಟ್ ಆಗಿದ್ದಾರೆ, ಅವರಿಗೆ ಆಸ್ತಿ ಒಳಗೆ ಹಕ್ಕನ್ನು ನೀಡಲೇಬೇಕು. ಆ್ಯಂಡ್ ಗೀತಾ ಶರ್ಮಾ ಡಿಪೆಂಡೆಂಟ್ ಮತ್ತು ಮೇಂಟೆನೆನ್ಸ್ನ ಕೊಡಲೇಬೇಕು ಅಂತ ಇದು ಹೈಕೋರ್ಟ್ ಹೇಳುತ್ತೆ. ನಂತರ ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಕಂಚನಾ ರೈ, ದೇವೇಂದ್ರ ರೈ ಅವರ ಪತ್ನಿ. ಗೀತಾಗೆ ಒಂದು ಮೇಂಟೆನೆನ್ಸ್ನ ಕೊಡಬೇಕು ಅಂತ ಹೇಳಿಬಿಟ್ಟು. ಇವನ್ ಈ ಕೇಸ್ನೊಳಗೆ ಇನ್ನೊಂದು ಟ್ವಿಸ್ಟ್ ಬರುತ್ತದೆ. ಈ ಉಮಾದೇವಿ, ಓಕೆ, ಡಾಕ್ಟರ್ ಪ್ರಸಾದ್ ಅವರ ಲಿವ್ ಇನ್ ಸಂಬಂಧದ ಹಕ್ಕು ಕೇಳೋರಂತೆ. ಇವರೇನೋ ಅವ್ರ ಬಿಸ್ನೆಸ್ ಒಳಗೆ ಪಾರ್ಟ್ನರ್ ಇದ್ರಂತೆ, ನನಗೂ ಹಕ್ಕು ಬೇಕು, ಸೊ ನನಗೆ ಕೊಡಬೇಕು, ಆ ಸೊಸೆಗೆ ಯಾಕೆ ಕೊಡಬೇಕು ಅಂತ ಇವರು ಬಂದಿದ್ದನ್ನ ಕಾಣ್ತೀವಿ. ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳಿ, ಯಾವುದೇ ಕಾರಣಕ್ಕೂ ಸೊಸೆಗೆ ಪುತ್ರನ ಮರಣದ ನಂತರ ಅಥವಾ ಪುತ್ರನ ತಂದೆಗಿಂತ ಮುಂಚೆನೆ ಮರಣ ಹೊಂದಿದ್ರು, ತಂದೆ ಮರಣ ಹೊಂದಿದ ಮೇಲೆ ಹೊಂದಿದ್ರು ಕೂಡ ತಂದೆಯ ಆಸ್ತಿ ಒಳಗೆ ಆ ಒಂದು ವಿಧವೆ ಸೊಸೆಗೆ ಹಕ್ಕಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಇಂಟರ್ಪ್ರಿಟೇಷನ್ ಅನ್ನ ಮಾಡಿದ್ದನ್ನ ಕಾಣ್ತೀವಿ. ಕ್ಲಿಯರ್ ಅಂಡ್ ಅನ್ಆಂಬಿಗ್ವಿಯಸ್. ಕೋರ್ಟ್ ಹೇಳಿದ್ದು ಏನು ಅಂದರೆ, ಈ ಹೊಸ ಕಾನೂನು ಆಲ್ರೆಡಿ ಕ್ಲಿಯರ್ ಇದೆ, ಅದಕ್ಕೆ ನೀವು ಹೊಸ ಪದಗಳನ್ನು ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ಆ್ಯಂಡ್ ತಾಂತ್ರಿಕ ಅರ್ಥವನ್ನು ಇದಕ್ಕೆ ನೀಡಬಾರ್ದು. ಪುತ್ರ ಯಾವಾಗ ಮೃತಪಟ್ಟರೂ ಕೂಡ ಅವನ ಹೆಂಡತಿಗೆ ಆಸ್ತಿ ಒಳಗೆ ಹಕ್ಕಿದೆ. ಸೆಕ್ಷನ್ 19 ಮತ್ತು 22ರ ನಡುವಿನ ವ್ಯತ್ಯಾಸ. ಓಕೆ, ಸೊ ಇದರ ಸೆಕ್ಷನ್ 19ರ ಅಡಿಯಲ್ಲಿ ಮಾವ ಜೀವಂತವಾಗಿರುವಾಗ, ಸೆಕ್ಷನ್ 22 ಮಾವ ಮೃತಪಟ್ಟ ನಂತರ ಆಸ್ತಿಯ ಹಕ್ಕು ಸೊಸೆಗೆ ಇದೆ. ಆದ್ದರಿಂದ ಗೀತಾ ಶರ್ಮಾಗೆ ಇದರೊಳಗೆ ಆಸ್ತಿಯೊಳಗೆ ಹಕ್ಕನ್ನು ಕೊಡಲೇಬೇಕು. ಇವನ್ ಸಂವಿಧಾನಿಕ ಅಂಶಗಳನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಮಾಡಿದೆ. ಆರ್ಟಿಕಲ್ 14 ಸಮಾನತೆಯ ಹಕ್ಕು. ಇನ್ ಕೇಸ್ ಇವರೇನಾದರೂ ಆಸ್ತಿ ಅವಳಿಗೆ ಕೊಡಲಿಲ್ಲ ಅಂದರೆ ಆರ್ಟಿಕಲ್ 14ರ ರೈಟ್ ಟು ಈಕ್ವಾಲಿಟಿ ಅಂತ ಏನಿದೆ, ಸಮಾನತೆ ಹಕ್ಕನ್ನು ಉಲ್ಲಂಘನೆ ಮಾಡ್ದಂಗಾಗುತ್ತೆ. ಒಂದೇ ಪರಿಸ್ಥಿತಿಯಲ್ಲಿ ಇವರನ್ನ ವಿಭಿನ್ನವಾಗಿ ನೋಡಬಾರದು. ಆ್ಯಂಡ್ ಆರ್ಟಿಕಲ್ 21 ಗೌರವಯುತ ಜೀವನಕ್ಕೆ ಧಕ್ಕೆ ಆಗ್ತದೆ. ಆ್ಯಂಡ್ ಅವಳು ಡಿಪೆಂಡೆಂಟ್ ಇದ್ದಾಗ ಸೊ ಅವ್ರಿಗೆ ಈ ಒಂದು
ಪೋಷಣೆಯನ್ನು ನೀಡಬೇಕಾಗುತ್ತೆ. ಓಕೆ, ಸೊ ಸಾಮಾಜಿಕ ನಿರ್ಲಕ್ಷ್ಯ ಆಗಲಿ, ದಾರಿದ್ರ್ಯ ಆಗಲಿ, ಅಸಮಾನತೆ ಆಗಲಿ ಇವುಗಳನ್ನು ಹೋಗಲಾಡಿಸುವ ಉದ್ದೇಶದಿಂದನೇ ಭಾರತ ಸಂವಿಧಾನದೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮನುಸ್ಮೃತಿಯಲ್ಲೂ ಕೂಡ ಉಲ್ಲೇಖ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ತಾಯಿ, ತಂದೆ, ಪತ್ನಿ ಮತ್ತು ಪುತ್ರರನ್ನ ಯಾವತ್ತೂ ತ್ಯಜಿಸಬಾರ್ದು. ಆಸ್ತಿಯನ್ನ ವಂಶಸ್ಥರಿಂದಲೇ ಪಡೆದಿದ್ರಾದರೂ ಕೂಡ ಅವಲಂಬಿತರಿಗೆ ಆಸ್ತಿಯನ್ನ ಕೊಡಲೇಬೇಕು ಅನ್ನುವಂಥ ಒಂದು ಪ್ರಕರಣ ಕೂಡ ಇಲ್ಲಿ ನೀಡಲಾಗಿದೆ. ಸೊ 2 ಮೇಲ್ಮನವಿಗಳನ್ನು ವಜಾ ಮಾಡಿದೆ. ಹೈಕೋರ್ಟ್ ತೀರ್ಪನ್ನು ಇಲ್ಲಿ ದೃಢಪಡಿಸಿದೆ. ಗೀತಾ ಶರ್ಮಾ ಅವರ ಒಂದು ಆಸ್ತಿ ಹಕ್ಕನ್ನು ಇಲ್ಲಿ ಮಾನ್ಯ ಮಾಡಿದೆ. ಸೊ ಈ ಥರ ವಿಧವೆ ಸೊಸೆಗೆ ಯಾವುದೇ ಕಾರಣಕ್ಕೂ ಆಸ್ತಿ ಇಲ್ಲ ಅಂತ ಹೇಳಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಇದೇ ಕೇಸನ್ನು ಕುರಿತು MCQsಗಳನ್ನು ನೋಡೋದಾದ್ರೆ, ಕಾಂಚನಾ ರಾಯ್ ವರ್ಸಸ್ ಗೀತಾ ಶರ್ಮಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಉದ್ಭವಿಸಿದ ಮುಖ್ಯ ಪ್ರಶ್ನೆ ಯಾವುದು ಅಂತ ಅಂದರೆ, ನೋಡಿ, ಪುತ್ರನ ವಿಧವೆಗೆ ಮಾವ ಜೀವಂತವಾಗಿರುವಾಗ ಮಾತ್ರ ಈ ಒಂದು ಆಸ್ತಿ ಸಿಗುತ್ತದೆ. ಪುತ್ರನ ಮರಣದ ಸಮಯದಲ್ಲಿ ಆಸ್ತಿ ಸಿಗುತ್ತದೆ. ಮಾವನ ಸಾವಿನ ನಂತರ ಪುತ್ರನ ವಿಧವೆಗೆ ಆಸ್ತಿಯನ್ನ ಘೋಷಣೆ ಸಿಗಬಹುದು ಅಂತ ಇವೆಲ್ಲ ಇದ್ದಾವೆ. ನೋಡಿ, ಮಾವನ ಸಾವಿನ ನಂತರ ಪುತ್ರನ ವಿಧವೆಗೆ ಆಸ್ತಿಯಿಂದ ಹಕ್ಕು ಸಿಗಲೇಬೇಕು. ಈವನ್ ಮುಂಚಿತವಾಗಿಯೂ ಕೂಡ ಕೊಡಲೇಬೇಕು, ಅವಳು ಕೂಡ ಅರ್ಹಳಿದ್ದಾರೆ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಪೋಷಣೆ ಹಕ್ಕಿಗೆ ಸಂಬಂಧಿಸಿದಂತೆ ಯಾವ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸಿದೆ, ಯಾವ ಕಾಯ್ದೆ ಒಳಗಡೆ ಇವರಿಗೆ ಹಕ್ಕು ಕೊಡಬೇಕು ಅಂತ ಹೇಳಿದೆ? ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಲ್ಲ, ನಾನು ಹೇಳಿದ್ದೀನಿ ಇದು ಬೇರೆ. ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಲ್ಲ. ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆಕ್ಟ್ 1956 ಕೂಡ ಅಲ್ಲ. ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಕ್ಟ್ 1956 ವೆರಿ ವೆರಿ ಇಂಪಾರ್ಟೆಂಟ್. ಇದರ ಅಡಿಯಲ್ಲಿನೇ ಕೊಡಬೇಕು ಅಂತ ಹೇಳಿದ್ದಾರೆ. ಯಾರ್ಯಾರೆಲ್ಲ ಲಾ ಸ್ಟೂಡೆಂಟ್ಸ್ ಇದ್ದೀರಿ, ಫಾರ್ ಯು ಪೀಪಲ್ ಇಟ್ ಇಸ್ ಇಂಪಾರ್ಟೆಂಟ್. ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಕ್ಟ್ 1956 ಯಾವ ವಿಧಿಯ ಅಡಿಯಲ್ಲಿ ಪುತ್ರನ ವಿಧವೆಯನ್ನು ಡಿಪೆಂಡೆಂಟ್ ಎಂದು ಗುರುತಿಸಲಾಗುತ್ತದೆ ಅಥವಾ ಗುರುತಿಸಲಾಗಿದೆ? ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಡಿಪೆಂಡೆಂಟು ಇದಕ್ಕೆ ನಾನು ಹೇಳಿದ್ದೀನಿ, ಸೆಕ್ಷನ್ 21 ಅಡಿಯಲ್ಲಿ ಇದನ್ನು ಡಿಪೆಂಡೆಂಟ್ ಅಂತ ನಾವು ಗುರುತಿಸ್ತೀವಿ. ಸುಪ್ರೀಂ ಕೋರ್ಟ್ನ ಪ್ರಕಾರ ಪುತ್ರನ ಮರಣದ ಸಮಯ ಮಾವ ಜೀವಂತವಾಗಿದ್ದ ಅಥವಾ ನಂತರ ಕುರಿತು ಯಾವ ನಿಲುವು ತೆಗೆದುಕೊಳ್ಳಲಾಯಿತು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮರಣದ ಸಮಯ ಅಪ್ರಸ್ತುತ. ಮರಣ ಹೊಂದಿರಲಿ ಹೊಂದದೇ ಇರಲಿ, ಸೊ ಅವರು ಮದುವೆ ಆಗಿ ಬಂದಿದ್ದಾರೆ ಅಂದರೆ ಅವರಿಗೆ ಆಸ್ತಿ ಹಕ್ಕನ್ನು ನೀಡಬೇಕು ಅಂತ ಕೂಡ ಹೇಳಿದೆ. ಈ ಪ್ರಕರಣದಲ್ಲಿ ವಿಧವೆಯ ಒಂದು ಘೋಷಣೆ ಹಕ್ಕನ್ನು ಸಮರ್ಥಿಸಲು ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನಿಕ ವಿಧಿಗಳನ್ನು ಉಲ್ಲೇಖಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಅಫ್ಕೋರ್ಸ್ ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇವರಿಗೆ ಎಲ್ಲ ಹಕ್ಕಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಸೊ ಈ ಥರ ಈ ಒಂದು ಪ್ರಕರಣ ಬಂದಿದೆ. ಇಟ್ಸ್ ಅ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಗೈಸ್. ಯಾರೂ ಕೂಡ ಈ ದೇಶದೊಳಗೆ ಕಾನೂನಿನ ಮೇಲೆಲ್ಲ ಕಾನೂನನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳಲಾಗಿದೆ. ಸೊ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದೀರಾ, ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಧಾರವಾಡದ ಸಪ್ತಾಪುರ್ನಲ್ಲಿ ನಿಮಗೆ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಿಗುತ್ತೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಅಸ್. ಆ್ಯಂಡ್ ನಮ್ಮ ಪುಸ್ತಕಗಳು ಬೇಕು ಅಂದಲ್ಲಿ ಸುಪ್ರೀಂ ಕೋರ್ಟ್ನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ನ ಒಂದು ಪುಸ್ತಕ ನಿಮಗೆ ಸಿಗುತ್ತೆ. ಸ್ವಲ್ಪ ಕಾಯಿರಿ, ಎಲ್ಲ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳನ್ನು ನಾನು ಇನ್ನೂ ಮಾಡಿಲ್ಲ, ಮಾಡಿದ ಮೇಲೆ ನಿಮಗೆ ಅದನ್ನು ಪುಸ್ತಕ ದೊರೀತದೆ ಗೈಸ್. ಅಲ್ಲಿವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳು ನಿಮಗೆ ಲಭ್ಯವಿದ್ದಾವೆ. ಯು ಕ್ಯಾನ್ ಆಲ್ವೇಸ್ ಆಪ್ಟ್ ಫಾರ್ ದೀಸ್ ಬುಕ್ಸ್. ಆ್ಯಂಡ್ ಇದೇ ತಿಂಗಳಿಂದ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಲ್ಲ ಕೋಚಿಂಗ್ ತರಗತಿಗಳು ಕೂಡ ದೊರೀತಿದ್ದಾವೆ. ಆ್ಯಂಡ್ ಏಪ್ರಿಲ್ ಮತ್ತು ಮೇನಲ್ಲಿ ಈವನ್ ಈ ವೆಕೇಷನ್ ಕ್ಲಾಸ್ ಇರ್ತವೆ. 8th 9th 10th ವಿದ್ಯಾರ್ಥಿಗಳಿಗೆ ವೆಕೇಷನ್ ಕ್ಲಾಸಸ್ ಇರ್ತವೆ. ಈವನ್ 5th 6th ಕೂಡ ವೆಕೇಷನ್ ಕ್ಲಾಸ್ ಇರ್ತವೆ. ನವೋದಯ ಕೋಚಿಂಗ್ ಸೆಂಟರ್ ಇದೆ ನಮ್ಮದು. ಸೊ ಈ ಎಲ್ಲ ಒಂದು ಪ್ರೋಗ್ರಾಮ್ಗಳು ಬಿಜಾಪುರ ಮತ್ತು ಧಾರವಾಡ ಎರಡೂ ಕಡೆ ನಮ್ಮ ಬ್ರ್ಯಾಂಚ್ ಇದ್ದಾವೆ. ಅಲ್ಲೆಲ್ಲನೂ ಕೂಡ ಈ ಕ್ಲಾಸಸ್ಗಳು ನಡೀತವೆ. ನಿಮಗೆ ಎಲ್ಲಿ ಬೇಕಲ್ಲಿ ಇದೇ ಥರ ನಮ್ಮ ಕ್ಲಾಸಸ್ಗಳು ಡೀಟೇಲ್ ಆಗಿ ನಿಮಗೆ ಪ್ರತಿಯೊಂದನ್ನು ಹೇಳಿಕೊಡಲಾಗುತ್ತೆ. ಸೊ ಅದಕ್ಕಾಗಿ ಕನಮಡಿ ಇನ್ಸ್ಟಿಟ್ಯೂಟನ್ನು ನೀವು ನಂಬಿ ಬರಬಹುದು ಗೈಸ್. ನಿಮಗೆ ಕ್ವಾಲಿಟಿ ಶಿಕ್ಷಣ ಕೊಡೋದು ನಮ್ಮ ಉದ್ದೇಶ ಆಗಿದೆ. ಆ್ಯಂಡ್ ಐ ಹೋಪ್ ಇದು ಪ್ರಕರಣ ಕೂಡ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೇನನ್ಸುತ್ತೆ? ಸುಪ್ರೀಂ ಕೋರ್ಟ್ ನೀಡಿರುವಂಥ ಜಜ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನನ್ನು, ಮೇಂಟೆನೆನ್ಸ್ನ ಕೊಡುವಂಥ ಅವಶ್ಯಕತೆ ಇದೆಯಾ? ಓಕೆ, ಸೊ ಒಪಿನಿಯನ್ ಬರೆಯೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.